ಎರಡನೇ ತಂಡವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೈಟ್ ಫೀಲ್ಡ್ ಹೂಡಿಯಿಂದ ಬೈಕ್ ರ್ಯಾಲಿ ಬಂದಿತ್ತು. ಟೌನ್ ಹಾಲ್ ಬಳಿ ತಂಡೋಪತಂಡವಾಗಿ ಪ್ರತಿಭಟನಾಕಾರರು ಸಾಕ್ತಾ ಇದ್ದಾರೆ. ಬಂದು ಇಡೀ ರಾಜ್ಯಾದ್ಯಂತ ಯಶಸ್ವಿ ಆಗಿದೆ. ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ. ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ. ಕೆಲವು ಕಡೆ ಹೋಟ್ಲ್ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್, ಕನ್ನಡಿಗರಿಗಾಗಿ ಕರೆದಿರ್ತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಬಂದ್ನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದಿಟ್ಟಿದ್ದೇವೆ, ಸರ್ಕಾರದ ಮುಂದಿಟ್ಟಿದ್ದೇವೆ ಮತ್ತು ದೇಶದ ಮುಂದೆ ನಾವು ಇಟ್ಟಿದ್ದೇವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವ್ರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ. ನೆನ್ನೆ ಒಂದೇ ರಾತ್ರಿಯಲ್ಲಿ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ಥರ ಸಿಕ್ಕವ್ರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಿಲ್ವೇನೋ ಹಂಗೆ ಸಿಕ್ಕವ್ರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಭಾಳ. ಬೆಂಗಳೂರು ಕಮಿಷನರವರು ಒಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವ್ರು ಬಂದನ್ನು ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಳ್ಳಿ ಪಾಪ. ನಾನೇನು ಅವ್ರನ್ನ ವೈಯಕ್ತವಾಗಿಲ್ಲ. ಈಗ ಭಾಸ್ಕರ್ ರಾವ್ ರಿಟೈರ್ ಆಗಿ ರಾಜಕೀಯಕ್ಕೆ ಬಂದರು. ಇವರು ರಿಟೈರ್ ಆಗಿ ಬರೋದಾದ್ರೆ ಬರಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಬೇಕಾಗಿಲ್ಲ. ಆದರೆ ಅವರು ವೈಯಕ್ತಿಕವಾಗಿ ತಗೋಬಾರ್ದು. ಇದನ್ನು ತಗೊಂಡು ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ದಿಲ್ಲ ನನಗೆ ಇರಬೇಕಪ್ಪ ನೋಟಿಸಲ್ಲಿ, ನೋಟಿಸ್ ನನಗೆ ಕಳಿಸಿದ್ದಾರೆ. ಆ ನೋಟಿಸ್ನಲ್ಲಿ ಎಲ್ಲರಿಗೂ ಒಂದು ಊರೆಲ್ಲ ಹಂಚಿದ್ದಾರೆ ಅಂತ ಹೇಳಿಬಿಟ್ನಲ್ಲ ಆಗಲೇ. ಊರೆಲ್ಲ ಹಂಚಿದ್ದಾರೆ, ನಾಟಕದ ನೋಟಿಸ್ ಅಂತ ಹಂಚಿದ್ದಾರೆ. ಸಿಕ್ತವ್ರಿಗೆಲ್ಲ ಹಂಚಿದ್ದಾರೆ. ಅದರಲ್ಲಿ ಏನೋ ಒಂದು ಸೆಕ್ಷನ್ ಹಾಕಿದ್ದಾರೆ. ಹೌದು, ಹೈಕೋರ್ಟ್ನವರು ಯಾರೋ ಬಂದರು, ಏನೋ ಆಯಿತು, ಫ್ರೀಡಮ್ ಪಾರ್ಕು ಇಲ್ಲೇ ಇದೆ, ಇದು ಕೊಟ್ಟಿರೋದು ಫ್ರೀಡಮ್ ಪಾರ್ಕು, ಅಲ್ಲಿಗೆ ಹೋಗ್ಬೇಕು ಅಂತ. ಇಡೀ ಕರ್ನಾಟಕದ ಬಂದ ಬೆಂಗಳೂರು ಒಂದರಲ್ಲಿ 1,40,00,000 ಜನ ಇದ್ದಾರೆ. ಸ್ವಲ್ಪ ಹೆಚ್ಚು 5% ಜನನೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗಿಲ್ಲ. ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ. ನೀವು ಫ್ರೀಡಮ್ ಪಾರ್ಕ್ಗೆ ಬಂದುಬಿಡಿ, ಅಲ್ಲಿ ಹೋಗಲಿಲ್ಲ ಅಂತ ಅಂದರೆ ನೀವು ಯಾರನ್ನು ಬಿಡೋದಿಲ್ಲ. ಟೌನ್ ಹಾಲ್ ಹತ್ರ ಬರೋಕ್ಕೆ ಕೋಡ್ ಸಂಪೂರ್ಣ ಇದು ನಾನು ಈಗೊಂದು ಇದರಿಂದ ಪಾಪ ಇದು ಅನ್ನಬಾರ್ದು, ಅನ್ನಕ್ಕೆ ಹೋದರೆ ಸುಮ್ಮನೆ ನಾನು ಬೈತಾರಲ್ಲ ಅಂಥೇಳಿ ಸುಮ್ಮನೆ ಅನ್ಕೊಳ್ತಾರೆ. ನನಗೆ ನೋವಾಗುತ್ತೆ. ಕಮಿಷನ್ರವರು ಸ್ವಲ್ಪ ಇದಾಗಿರಬೇಕು, ಭಾಳ ಗಾಂಭೀರ್ಯದಿಂದ ಇರ್ಬೋದು. ನೀವು ಕಮಿಷನರು, ನಿಮ್ಮ ಅಧಿಕಾರಿ ಎಲ್ಲ ಇರುತ್ತೆ. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಭಾಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ. ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಒಂದು ಕುಡಿಯೋಕ್ಕೆ ನೀರು ಸಿಗದೇ ರೀತಿ ಬಂದ್ ಆಗ್ತಾ ಇತ್ತು.